ಸ್ವಾಗತ. ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ಕರ್ನಾಟಕ ರಾಜ್ಯದಲ್ಲೀಗ ಸಖತ್ ಟ್ರೆಂಡಿಂಗ್ ವಿಷಯ ಅಂದ್ರೆ ಅದು ತಿರುಮಲ ತಿರುಪತಿ ವೆಂಕಪ್ಪನ ಟಾಪಿಕ್. ಹೌದು, ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿದಿನ ಬೆಳಗ್ಗೆ ನಡೆಯುವ ಮೊದಲು ಆರತಿಯನ್ನ ಅದು ಕರ್ನಾಟಕದ ಆರತಿ ಎಂದು ಕರೆಯಲಾಗುತ್ತದೆ ಎನ್ನುವ ವಿಷಯವನ್ನ ನೀವು ಕೇಳೇ ಇರಬಹುದು. ಆದರೆ ಈ ಗೌರವ ಕರ್ನಾಟಕಕ್ಕೆ ಹೇಗೆ ಸಿಕ್ತು, ಅದರ ಹಿಂದಿರೋ ನಿಜವಾದ ಇತಿಹಾಸ ಏನು, ಬನ್ನಿ ಈಗ ನೋಡೋಣ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ. ಮೊದಲು ಒಂದು ವಿಷಯವನ್ನ ಸ್ಪಷ್ಟಪಡಿಸಿಕೊಳ್ಳೋಣ. ಅದೇನಪ್ಪ ಅಂದ್ರೆ, ಕಲಿಯುಗದ ಪ್ರತ್ಯಕ್ಷ ದೈವವಾದ ತಿರುಮಲ ತಿರುಪತಿ ದೇವಸ್ಥಾನವು ಆಂಧ್ರ ಪ್ರದೇಶದಲ್ಲಿದ್ದರೂ ಅದರ ಇತಿಹಾಸದಲ್ಲಿ ದಕ್ಷಿಣ ಭಾರತದ ಅನೇಕ ರಾಜ ವಂಶಗಳು ಮಹತ್ವದ ಪಾತ್ರವನ್ನು ವಹಿಸಿವೆ. ಅವುಗಳಲ್ಲಿ ಕರ್ನಾಟಕದೊಂದಿಗೆ ಸಂಬಂಧ ಹೊಂದಿದ್ದ ವಿಜಯನಗರ ಸಾಮ್ರಾಜ್ಯ ಮತ್ತು ನಂತರದ ಮೈಸೂರು ಒಡೆಯರ್ ಅರಸರ ಕೊಡುಗೆ ವಿಶೇಷವಾಗಿದೆ. 15ನೇ ಮತ್ತು 16ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯವು ದಕ್ಷಿಣ ಭಾರತದ ಅತ್ಯಂತ ಪ್ರಬಲ ಸಾಮ್ರಾಜ್ಯವಾಗಿತ್ತು. ಅದರ ಪ್ರಸಿದ್ಧ ಅರಸರಾದ ಶ್ರೀ ಕೃಷ್ಣದೇವರಾಯರು ತಿರುಮಲ ತಿರುಪತಿ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಪರಮ ಭಕ್ತರಾಗಿದ್ದರು. ಅವರು ಅನೇಕ ಬಾರಿ ತಿರುಮಲಕ್ಕೆ ಭೇಟಿ ನೀಡಿ ತಿರುಪತಿಯ ವೆಂಕಟೇಶ್ವರನ ದರ್ಶನ ಪಡೆದುಕೊಳ್ಳುತ್ತಿದ್ದರು. ಅಪಾರ ಪ್ರಮಾಣದ ಚಿನ್ನಾಭರಣಗಳನ್ನು, ಭೂಮಿಯನ್ನು ಹಾಗೂ ಧನವನ್ನು ಮತ್ತು ಅಮೂಲ್ಯ ರತ್ನಾಭರಣಗಳನ್ನು ಕಾಣಿಕೆಯಾಗಿ ದೇವಸ್ಥಾನಕ್ಕೆ ಸಮರ್ಪಿಸಿದರು. ಅವುಗಳು ಇಂದಿಗೂ ದೇವಸ್ಥಾನದಲ್ಲಿರುವ ಕೆಲವು ಶಾಸನಗಳು ಮತ್ತು ಐತಿಹಾಸಿಕ ದಾಖಲೆಗಳು ಈ ವಿಷಯಗಳಿಗೆ ಸಾಕ್ಷಿಯಾಗಿವೆ. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರವೂ ಕೂಡ ಕರ್ನಾಟಕದ ನಂಟು ತಿರುಮಲದೊಂದಿಗೆ ಮುಂದುವರಿಯಿತು. ಮೈಸೂರು ಒಡೆಯರ್ ಅರಸರು ತಿರುಮಲ ತಿರುಪತಿಯ ದೇವಸ್ಥಾನದ ಪ್ರತಿನಿತ್ಯದ ಪೂಜೆ, ದೀಪಾರಾಧನೆ ಹಾಗೂ ಇತರ ಸೇವೆಗಳಿಗಾಗಿ ನಿರಂತರವಾಗಿ ದತ್ತಿಗಳನ್ನು ನೀಡುತ್ತಾ ಇದ್ದರು. ವಿಶೇಷವಾಗಿ ನಿತ್ಯದ ದೀಪಗಳಿಗೆ ಬೇಕಾಗುವ ಶುದ್ಧ ತುಪ್ಪ ಸೇರಿದಂತೆ ಹಲವು ಧಾರ್ಮಿಕ ಸೇವೆಗಳಿಗೆ ಅವರ ನೆರವು ನೀಡಿದ್ದಾರೆ ಎಂದು ಐತಿಹಾಸಿಕ ದಾಖಲೆಗಳು ಉಲ್ಲೇಖಿಸಿ ಹೇಳುತ್ತವೆ. ಈ ಐತಿಹಾಸಿಕ ದಾನ ಮತ್ತು ಸೇವೆಯನ್ನು ಗೌರವಿಸುವ ಸಂಕೇತವಾಗಿ ಮೊದಲು ಆರತಿಯನ್ನು ಕರ್ನಾಟಕದ ಹೆಸರಿನಲ್ಲಿ ಸಲ್ಲಿಸುವ ಸಂಪ್ರದಾಯ ರೂಪುಗೊಂಡಿತ್ತು. ಅದಕ್ಕಾಗಿಯೇ ಇದನ್ನು ಕರ್ನಾಟಕದ ಆರತಿ ಎಂದು ಕರೆಯಲಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಈ ವಿಷಯ ಮತ್ತೊಮ್ಮೆ ಸುದ್ದಿಯಾಗಿದ್ದು, ಕರ್ನಾಟಕದ ಜನಪ್ರತಿನಿಧಿಗಳು ಮತ್ತು ಸರ್ಕಾರದ ಪ್ರತಿನಿಧಿಗಳು ಈ ಮೊದಲು ಆರತಿಯಲ್ಲಿ ಭಾಗವಹಿಸುವ ಬಗ್ಗೆ ಚರ್ಚೆಗಳು ಕೂಡ ನಡೆದಿತ್ತು. ಈ ಸಂಬಂಧ ತಿರುಮಲ ತಿರುಪತಿ ದೇವಸ್ಥಾನದ ಆಡಳಿತ ಮಂಡಳಿಯು ಹೇಳಿಕೆ ಕೊಟ್ಟಿದ್ದು, ಅದು ಹಲವು ಶತಮಾನಗಳಿಂದ ನಡೆದು ಬಂದಿರುವ ಸಂಪ್ರದಾಯವಾಗಿದ್ದು, ಅದು ಧಾರ್ಮಿಕ ಮತ್ತು ಆಡಳಿತಾತ್ಮಕ ನಿಯಮಗಳನ್ನು ಅನುಸರಿಸಲಾಗುತ್ತದೆ ಎಂದು ಟಿಟಿಡಿ ಸ್ಪಷ್ಟಪಡಿಸಿತ್ತು. ಇಲ್ಲಿ ಮತ್ತೊಂದು ಮುಖ್ಯವಾದ ವಿಷಯ ಅರ್ಥ ಮಾಡಿಕೊಳ್ಳಬೇಕು. ಅದೇನಪ್ಪ ಅಂದರೆ, ಮೊದಲ ಆರತಿ ಎನ್ನುವುದು ಕನ್ನಡಿಗರು ಮಾತ್ರ ಪಡೆಯುವ ವಿಶೇಷ ಹಕ್ಕು ಎಂಬ ಅರ್ಥವಲ್ಲ. ಇದು ಕರ್ನಾಟಕದ ಐತಿಹಾಸಿಕ ಸೇವೆ ಮತ್ತು ದಾನದ ಪರಂಪರೆ ಸ್ಮರಿಸುವ ಗೌರವದ ಸಂಕೇತವಾಗಿದ್ದು, ತಿರುಮಲ ದೇವಸ್ಥಾನವು ಎಲ್ಲ ಭಕ್ತರಿಗೂ ಸಮಾನವಾಗಿ ತೆರೆದಿರುವ ಪವಿತ್ರ ಪುಣ್ಯಕ್ಷೇತ್ರವಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ, ತಿರುಮಲ ತಿರುಪತಿಯಲ್ಲಿ ಕರ್ನಾಟಕದ ಹೆಸರಿನಲ್ಲಿ ಮೊದಲ ಆರತಿ ನಡೆಯುವುದರ ಹಿಂದೆ ರಾಜಕೀಯ ಕಾರಣಗಳಿಗಿಂತ ಹೆಚ್ಚಾಗಿ ಶತಮಾನಗಳ ಇತಿಹಾಸ, ರಾಜರ ದಾನ ಧರ್ಮ, ಭಕ್ತಿ ಮತ್ತು ದೇವಸ್ಥಾನದೊಂದಿಗೆ ಬೆಸೆದುಕೊಂಡಿರುವ ಸಾಂಸ್ಕೃತಿಕ ಆಧ್ಯಾತ್ಮಿಕ ಸಂಬಂಧವೇ ಪ್ರಮುಖ ಕಾರಣವಾಗಿದೆ. ಹೀಗಿವೆ ಕರ್ನಾಟಕದ ಮೊದಲು ಆರತಿ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಮಗೆ ಈ ಮಾಹಿತಿ ಹೊಸದಾಗಿತ್ತೆ? ಕಾಮೆಂಟ್ನಲ್ಲಿ ತಪ್ಪದೆ ತಿಳಿಸಿ. ಇಂಥ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಕನ್ನಡ ವ್ಯೂವರ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.